ಹಾಯ್ ಗಾಯ್ಸ್, ವೆಲ್ಕಮ್ ಟು ವೈಷ್ಣವಿ ಬಾಲಾಜಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೇನು ಲಾಗ್ ಅಂದರೆ ನೋಡಿ, ದೇವ್ರ ರೂಮು ಕ್ಲೀನ್ ಮಾಡೋ ಡೇ ಹೆಂಗಿದೆ ನೋಡಿ ಗೈಸ್. ದೇವ್ರ ರೂಮ್ ಇತ್ತು ಎಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಇವಾಗ ಅಡುಗೆ ಮಾಡಬೇಕು. ನಾವು ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರಂತೆ. ಇವತ್ತೇನು ನಾಷ್ಟ ಅಂದರೆ ನಮ್ಮ ಮನೇಲಿ ವಾಂಗಿಬಾತ್ ನೋಡಿ ಗೈಸ್. ವಾಂಗಿಬಾತ್ಗೆಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ. ವಾಂಗಿಬಾತ್ ಮಾಡೋಣ ಅಂದ್ಬಿಟ್ಟು ವಾಂಗಿಬಾತ್ ಮಾಡ್ಬಿಟ್ಟು ಮತ್ತೆ ಸಿಗ್ತೀನಿ. ಬನ್ನಿ ಗೈಸ್, ಹೋಗಿ ಪೂಜೆ ರೂಮ್ ಕ್ಲೀನ್ ಮಾಡೋಣ ಬನ್ನಿ. ಹೌದು ಗೈಸ್, ನಿಮ್ಗೆ ಎಷ್ಟು ತೋರಿಸ್ತಿದ್ದೀನಿ ಅಂದಲ್ಲ, ತೋರಿಸ್ತೀನಿ ರೀ ಗೈಸ್. ಇವಾಗ ತಾನೇ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ನನ್ನ ಮಗಳು ನೋಡಿ ಎದರಿತಾ ಅವಳೆ. ಇವಾಗ ಅವಳಿಗೆ ಕುಡಿಸ್ಬಿಟ್ಟು ಊಟ ತಿಂದ್ಬಿಟ್ಟು ನಿಮಗೊಂದು ನಮ್ಮನೆಗೆ ಗೆಸ್ಟ್ ಬಂದವರೆ ಗೈಸ್. ಅವ್ರು ಬುಲಿ ಟಾರ್ಚರ್ ಗೈಸ್. ಅವ್ರಿಗೇನ ಬಂದ್ಬಿಟ್ರೆ ಮನೆಗೆ ಗೆಸ್ಟು. ಅವ್ರನ್ನ ಯಾರು ಅಂತ ಹೇಳ್ತೀನಿ ಬನ್ನಿ ನೆಕ್ಸ್ಟ್ ಇದ್ರಾಗ ಗೈಸ್. ನೋಡಿ, ಇವಾಗ ತಾನೇ ಊಟ ಎಲ್ಲ ಆಯಿತು ಮಾಡ್ಬಿಟ್ಟು ನಮ್ಮ ಯಜಮಾನ್ರು ಕೂಡ ಕೆಲ್ಸಕ್ಕೆ ಹೋದ್ರು. ಆಮೇಲೆ ಇವಾಗ ನಾನು ಕೂಡ ಮನೆಯೆಲ್ಲ ಕೆಲಸ ಎಲ್ಲ ಮುಗೀತು ಗೈಸ್. ಇವತ್ತು ಬೇಗ ಮುಗೀತು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು. ಮಗು ಕೂಡ ನೋಡಿ ಮಲಗಿಸಿದ್ದೀನಿ ಮಗುನ. ಹಂಗೆ ಇವಾಗ ಒಂದೆರಡು ಜೊತೆ ಬಟ್ಟೆ ಇದೆ, ಅದನ್ನ ಒಗಿಬೇಕು. ಒಗೆದ್ಬಿಟ್ಟು ನೆನೆಸ್ಬಿಟ್ಟು ಬಂದಿದ್ದೀನಿ. ಇವಾಗ ಹೋಗಿ ಒಂದೆರಡು ಜೊತೆ ಬಟ್ಟೆ ಒಗೆದ್ಬಿಟ್ಟು ಆಮೇಲೆ ಬಂದು ದೇವ್ರ ರೂಮು ಕ್ಲೀನ್ ಮಾಡ್ಬೇಕು ಗೈಸ್. ಇವತ್ತು ಸೋಮವಾರ ಅಲ್ಲ, ಇವತ್ತೇ ಕ್ಲೀನ್ ಮಾಡೆಲ್ಲ ಇಟ್ಬಿಟ್ರೆ ನಾಳೆ ಮಂಗಳವಾರ ಪೂಜೆ ಮಾಡೋಕ್ಕೆ ಸರಿಯಾಗುತ್ತೆ. ಹಾಗೆ ತುಂಬ ದಿನ ಆಯಿತು ಗೈಸ್ ದೇವ್ರ ರೂಮ್ ಕ್ಲೀನ್ ಮಾಡೇ ಇಲ್ಲ. ಏನಂದರೆ ಮನೆಯಲ್ಲಿ ಊರಲ್ಲಿ ಒಬ್ಬರು ಯಾರಾದ್ರು ದೆಟ್ಟಾಕ್ತಾರ, ಅದು ರಿಲೇಷನ್ನು ಅಂತಾರೆ. ಆಮೇಲೆ ಅಂಟು ಮಾಡಬಾರ್ದು ಪೂಜೆ ಎಲ್ಲ ಅಂದ್ರೆ ಅದಕ್ಕೂ ಮಾಡಿಲ್ಲ ಗೈಸ್. ಹಂಗೆ ಬಿಟ್ಟಿದ್ರಾ. ಸರಿ, ಇವಾಗಾದರೂ ಮಾಡೋಣ ಇವತ್ತು ಅಂದ್ಬಿಟ್ಟು ಇವತ್ತೆಲ್ಲ ಕ್ಲೀನ್ ಮಾಡಬೇಕು. ಎಷ್ಟು ದಿನದಿಂದ 3-4 ವಾರದಿಂದ ಅನ್ಕೊಂತಿರೋದು ಗೈಸ್, ಮಾಡಬೇಕು ಅಂದ್ಬಿಟ್ಟು ಮಾಡೋಕ್ಕೆ ಆಗಿಲ್ಲ. ಇವತ್ತೇನಾದರೂ ಆಗಲಿ ಮಾಡಲೇಬೇಕು ಅಂದ್ಬಿಟ್ಟು ಆ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಬೇಕು ಇವತ್ತು. ಹಾಗೆ ಬನ್ನಿ ದೇವ್ರ ಬಟ್ಟೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ಗೈಸ್. ನಿಮ್ಗೆ ಆವಾಗ ನಮ್ಗೆ ಎಷ್ಟು ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಆ ಗೆಸ್ಟ್ ಯಾರಂತ ತೋರಿಸ್ತೀನಿ ಬನ್ನಿ ಗೈಸ್. ಆ್ಯಕ್ಚುಲಿ ಬೆಳಗ್ಗೆ ಒಂದು ಕೆಲಸ ಆಗಿದೆ ಗೈಸ್. ನಿನ್ನೆ ನಮ್ಮ ಅಕ್ಕ ಬದನೆಕಾಯಿ ಕೊಟ್ಟರು ವಾಂಗಿಬಾತ್ ಮಾಡೋಣ ಅಂತ ಗೈಸ್. ಆ ಬದನೆಕಾಯಿನ ಇಲ್ಲಿ ಫ್ರಿಜ್ ಮೇಲೆ ಇಕ್ಕಿದ್ದೆ ಗೈಸ್. ಇಲ್ಲೇ ಇಕ್ಕಿದ್ದೆ ಬದನೆಕಾಯಿನ. ಆಮೇಲೆ ಬೆಳಗ್ಗೆ ಎದ್ದು ಈರುಳ್ಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಕ್ಕಿದ್ದೀನಿ ಗೈಸ್. ಆಮೇಲೆ ನೋಡ್ತೀನಿ ಬದನೆಕಾಯಿ ಇಲ್ಲ ಅಲ್ಲಿ ಫ್ರಿಜ್ ಮೇಲೆ. ಎಲ್ಲೋಯ್ತು ಅಂತ ನಮ್ಮ ಯಜಮಾನ್ರೆಲ್ಲ ಕೇಳಿದೆ. ನಮ್ಮ ಯಜಮಾನ್ರು ಎಲ್ಲ ಹುಡುಗಿದ್ರು, ನಾನು ಹುಡುಕ್ದೆ ಎಲ್ಲಿ ಇಕ್ಕಿದ್ದೀನಿ ಅಂದ್ಬಿಟ್ಟು. ನಮ್ಮ ಮಾಮನ್ನು ಕೂಡ ಕೇಳಿದೆ ಗೈಸ್ ಇವಾಗ ಬಂದಾಗ. ನಾನು ಎತ್ಕೊಂಡಿಲ್ಲ ಅಂದರು. ಆಮೇಲೆ ಮತ್ತೆ ಅವ್ರ ಅಕ್ಕನ್ನೇ 1-2 ಕೊಡು ಅಂದ್ಬಿಟ್ಟು ಕೇಳ್ಬಿಟ್ಟು ಅವ್ರ ಅಕ್ಕ ಮನೆಯಿಂದ ನಮ್ಮ ಯಜಮಾನ್ರು ಬಂದು ಕೊಟ್ಟರು. ಆದರೆ ಮತ್ತೆ ಆವಾಗಲೇ ನನ್ನ ಮನೆ ಕಸ ಗುಡಿಸ್ತಾ ಇದ್ನಾ, ಫ್ರಿಜ್ ಸಂದಿಯಲ್ಲಿ ನೋಡ್ತೀನಿ ಗೈಸ್ ಎಲ್ಲಿ ಎತ್ಕೊಂಡೋ ಇಕ್ಕಿದ್ದಾರೆ ಗೊತ್ತಾ ಗೆಸ್ಟ್ ಬಂದು. ಹೇಳಿ ಹಂಗೆ ಮಾಡುವುದು ಅವರು. ತೋರಿಸ್ತೀನಿ ಬನ್ನಿ ಗೈಸ್, ಏನು ಎತ್ಕೊಂಡೋಗಿ ಇಕ್ಕಿದ್ದಾರೆ, ಅಲ್ಲಿ ಇಕ್ಕಿದ್ದಾರೆ ಅಂದ್ಬಿಟ್ಟು. ನೋಡಿ ಗೈಸ್, ಎಲ್ಲಿ ಎತ್ಕೊಂಡೋಗಿ ಇಕ್ಕಿದ್ದಾರೆ ಅಂದರೆ ಬದನೆಕಾಯಿನ ಇಲ್ಲೊಂದು ಬಿದ್ದಿದೆ, ಆಮೇಲೆ ಫ್ರಿಜ್ ಆ ಸೈಡ್ ಒಂದು ಬಿದ್ದಿದೆ ಗೈಸ್. ಹಿಂಗೆ ಮಾಡ್ತಾರೆ ಇವರೆಲ್ಲ ಮನೆಗೆ ಬಂದ್ಬಿಟ್ಟು. ಹಿಂಗೇನ ಮಾಡೋದು ನೋಡಿ, ಹಿಂಗೆ ಕಚ್ಚಿ ಇದು ಮಾಡಿ ಎಲ್ಲಿ ಎತ್ಕೊಂಡೋಗಿ ಹಾಕಿದ್ದಾರೆ. ಎಷ್ಟು ಓಡಿಸ್ತೀನಿ ಗೊತ್ತಾ ಗೈಸ್, ಸ್ಕೂಲ್ ಎತ್ಕೊಂಡು ಯಾವುದು ಎಲ್ಲ ಓಡಿಸ್ಬಿಟ್ಟಿದ್ದೀನಿ. ಒಂದೇ ಒಂದು ಬಂದು ಅದೆಲ್ಲಿ ಈ ಸಾಮಾನ್ ಮೇಲೆ ಸೈಲೆಂಟಾಗಿ ಕುತ್ಕೊಂಡಿರುತ್ತೆ ನೋಡಿ. ಇವಾಗ ಸೌಂಡ್ ಮಾಡ್ತಿದೆ. ಆಮೇಲೆ ನೈಟ್ ಹೊತ್ತು ಏನಾದ್ರು ನಾವು ಮಲಗಿದಾಗ ಜಾಗದಾಗ ಸೌಂಡ್ ಮಾಡೋದು ಗೈಸ್. ಆಕ್ಚುಲಿ ಒಳಗಡೆ ಒಂದು ಸೇರ್ಸಲ್ಲ. ಅದು ಹೆಂಗೆ ಬಂತೋ ಗೊತ್ತಿಲ್ಲ ಗೈಸ್ ನಮ್ಮ ಮನೆಗೆ. ಅದೊಂದೇ ಒಂದು ಬಂದು ಸೇರ್ಕೊಂಬಿಟ್ಟೈತೆ. ಅದು ನೋಡ್ಸೋ ತನಕ ಇದಿಲ್ಲ. ಏನು ಹೇಳ್ತೀರಾ ಗೆಸ್ಟ್ ಅಂತ ತೋರ್ತೀರಾ, ಅದು ಇಲಿ ಬಂದು ಸೇರ್ಕೊಂಬಿಟ್ಟೈತೆ ಗೈಸ್ ನಮ್ಮ ಮನೆಗೆ. ಇವಾಗ ಅದನ್ನ ಹೆಂಗಾದ್ರೂ ಮಾಡಿ ಅದನ್ನು ಒಂದನ್ನು ಓಡಿಸ್ಬೇಕು. ಇಲ್ಲ ಅಂದರೆ ಮಗು ಇದೆ, ಮಗು ಮೇಲೆ ಬಿದ್ದುಬಿಡ್ತದೆ ಅಡುಗೆ ರೂಮಲ್ಲಿ. ಸರಿ ಗೈಸ್ ಬನ್ನಿ, ಇವಾಗ ಹೋಗಿ ದೇವ್ರ ಪಾತ್ರೆ ಉಜ್ಬೇಕು. ಮಗು ಬೇರೆ ನೀರು ಹಟ್ಬೇಕು, ನೀರು ಕಾಯಿದೆ. ಫಸ್ಟು ನಾನು ಮಗುಗೆ ಸ್ನಾನ ಮಾಡಿಸ್ಬಿಟ್ಟು, ಯಾಕಂದರೆ ಮಳೆ ಬರೋಂಗಿದೆ ಗೈಸ್, ಅದಕ್ಕೆ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಆಮೇಲೆ ದೇವ್ರ ಪಾತ್ರೆ ಉಜ್ತೀನಿ ಗೈಸ್. ಇವಾಗ ತಾನೇ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ನಾನು ಮುಖ ತಲೆ ಎಲ್ಲ ಬಾಚ್ಕೊಂಡು ಇವಾಗ ದೇವ್ರ ಪಾತ್ರೆ ಕ್ಲೀನ್ ಮಾಡೋಕ್ಕೆ ಹೋಗೋಣ ಬನ್ನಿ ಗೈಸ್. ತೋರಿಸ್ತೀನಿ, ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು ಬನ್ನಿ. ನೋಡಿ ಹೆಂಗಿದೆ ದೇವ್ರ ರೂಮು. ಬನ್ನಿ ಗೈಸ್, ದೇವ್ರ ರೂಮು ನೋಡಿ ಹೆಂಗಿದೆ. ಎಲ್ಲ ಎತ್ಬಿಟ್ಟು ಮತ್ತೆ ಬರ್ತೀನಿ ಗೈಸ್. ನೋಡಿ ಎಲ್ಲ ಎತ್ಬಿಟ್ಟು
ಎಲ್ಲ ಉಜ್ಜಿಕ್ಕಿದ್ದೀನಿ. ಇವಾಗ ನೆಕ್ಸ್ಟ್ ದಿವಸ ಮಾಡೋಣ ಗೈಸ್. ಇಷ್ಟು ಸಾಮಾನು ಐತೆ ದೇವ್ರ ಪಾತ್ರೆಗಳಿಗೆ ಉಜ್ಜೋದು. ನೀವೆಲ್ಲ ಏನಾಗಿ ಉಜ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ನೋಡಿ ಸಬೀನ ಇದೆ, ಸಬೀನ ಎಲ್ಲ ಹುಣಸೆಹಣ್ಣು ರಂಗೋಲಿ ಪುಡಿಯಲ್ಲಿ ಉಜ್ತೀನಿ ಗೈಸ್. ನೋಡಿ ಎಲ್ಲ ತೊಳೆದಿದ್ದಾಯ್ತು. ಇವಾಗ ಇದನ್ನ ಅಲ್ಲೋಗಿ ಜೋಡಿಸೋಣ ಬನ್ನಿ ಗೈಸ್. ಎಲ್ಲ ತೊಳೆದಿಕ್ಕಿದ್ದೀನಿ. ಇವಾಗ ಹೋಗಿ ಅಲ್ಲಿ ಜೋಡಿಸ್ಬಿಟ್ಟು ಅಡುಗೆ ಮಾಡೋಷ್ಟಿಲ್ಲ ಗೈಸ್ ಇವತ್ತು ನೈಟಿಗೆ. ಯಾಕೆ ಅಂದರೆ ನಮ್ಮ ಮಾಮನವ್ರ ರಿಲೇಷನ್ ಹೋದ ಫಂಕ್ಷನ್ ಅಂತೆ, ಅಲ್ಲಿಂದ ಊಟ ಕಟ್ ಕಳಿಸಿದ್ದಾರೆ. ನೋಡಿ ಹಿಂಗೆ ಕಟ್ ಕಳಿಸಿದ್ದಾರೆ ಅಂದ್ಬಿಟ್ಟು ಇವತ್ತು ಈ ಊಟ ಇಟ್ಕೊಂಡು ನಮ್ಮ ಯಜಮಾನ್ರಿಗೆ ನಾನೇ ಮಾಡಿದ್ದೀನಿ ಅಂತೀನಿ. ನಮ್ಮ ಥರ ಎಲ್ಲ ನೋಡೋಣ ಬನ್ನಿ. ನೋಡಿ ಇವಾಗ ತಾನೇ ನಮ್ಮ ಮಾಮನ ದೇವಸ್ಥಾನ ಹತ್ರ ಪ್ರಸಾದ ಕೊಟ್ಟರು ಅಂದ್ಬಿಟ್ಟು ತಂದಿದ್ದಾರೆ. ಇವಾಗ ನನಗೆ ತಿಂತೀನಿ, ಅದು ಅವ್ರು ತಿನ್ನಲಿ ಗೈಸ್. ನೋಡಿ ಲಾಸ್ಟ್ಗೆ ದೇವ್ರ ರೂಮ್ ಕ್ಲೀನ್ ಆಯಿತು ಗೈಸ್. ಹೇಗಿದೆ ಅಂತ ಕಮೆಂಟ್ ಹೇಳಿ. ನಾ ಇಲ್ಲಿ ಕಲಿತು ಹೆಂಗೆ ಬೇಕು. ಬೆಳಗ್ಗೆ ನಮ್ಮ ಯಜಮಾನ್ರು ಹಂಗೆ ಹೇಳ್ತಾಯಿರ್ತಾರೆ. ಇವಾಗ ಜಸ್ಟ್ ಹಂಗೆ ಜೋಡಿಸಿದ್ದೀನಿ. ನಾಳೆ ತೆಂಗಿನಕಾಯಿ ಬಿಟ್ಟು ನಾಳೆ ದೀಪಾಚನ ಇನ್ನೂ ಹೂವು ಎಲ್ಲ ಇಟ್ಬೇಕು ಗೈಸ್. ಬನ್ನಿ ಗೈಸ್, ನಮ್ಮ ಯಜಮಾನ್ರು ಊಟಕ್ಕೆ ಏನಂತಾರೆ ನೋಡೋಣ. ನೋಡಿ ಇವಾಗ ತಾನೇ ಮುಖ ಹಚ್ಕೊಂಡು ಈಗ ಅಡುಗೆ ರೂಮ್ಗೆ ಹೋಗ್ತಾರೆ. ಏನಂತಾರೆ ನೋಡೋಣ ಬನ್ನಿ. ಮಗಳನ್ನ ಮೊದ್ಲಾಡ್ತಾ ಇರೋದೆ. ಬಾ ಅವಳು ಮಲ್ಗವಳೆ. ಏಯ್ ಏಮ್ಮ ಹಂಗೆ ಮಾತು ಬೆಳಿಗ್ಗೆ ಇಲ್ಲಿ ಮಾಡಿಕ್ಕಿದೀನಿ ನೋಡು ಐಟಮ್ಗಳು. ನಾನೇ ಮಾಡಿರೋದು, ಸಾರು ನಾನೇ ಮಾಡಿದ್ದು ಇವತ್ತು. ರಸಂ ಇದು ನೀನು ಮಾಡಿ. ನಾನೇ ನಿಜ ಮಾಡಿರೋದದು. ಪಲಾವು ಪಾಯಸ ಯಾವ ಫಂಕ್ಷನ್ ಅಲ್ಲಿ ಕೊಟ್ಟು ನಾನೇ ಮಾಡಿರೋದು ನಿಜ. ನಾನೇ ಏಮಕ್ಕ ಸೇರ್ಕೊಂಡ್ ಏಮಕ್ಕ ನಾನಿಬ್ರು ಸೇರ್ಕೊಂಡ್ ಮಾಡಿರೋದು. ಅಲ್ಲಡು ನಿಜ ತಂದಿರೋದು. ನೋಡಿ ಇಲ್ಲೆಲ್ಲ ಪ್ಯಾಕೆಟ್ ಬಿದ್ದೈತೆ. ನಿಜ ನಾನೇ ಮಾಡಿ, ನಾನು ಏಮಕ್ಕ ಇಬ್ರು ಸೇರ್ಕೊಂಡು ಮಾಡಿರೋದು. ನೋಡಿ ಗೈಸ್, ಇದು ನಮ್ಮ ಅತ್ತೆ ಕೊಟ್ಟಿರೋದು ನಿಮ್ಮೇನದು. ಟೇಸ್ಟ್ ಮಾತ್ರ ಮಸ್ತ್ ಆಗೈತೆ. ಇನ್ನೇನು ಹುಡುಕ್ತೀವಿ, ಏನಿಲ್ಲ ಬಾ. ಕಾಫಿ ಪುಡಿ ಖಾಲಿ ಆಗ್ಬಿಟ್ಟೈತ್ಲಿ, ಅಷ್ಟೇ ಇರೋದು. ಊರಾಕಿದೀನಿ. ಇದೆಲ್ಲ ನೀನ್ ಮಾಡಿರೋದು. ಅಲ್ಲಡು ನಾನೇ ಮಾಡಿದ್ದು. ಅಲ್ಲ ಗ್ಲಾಸ್ ಅಲ್ಲಿ ಇಕ್ಕಿರೋದು. ಗ್ಲಾಸ್ ನೋಡಿ ಇಲ್ಲೇ ಐತೆ ಗ್ಲಾಸ್. ಅದು ದೇವ್ರ ಪ್ರಸಾದ ಮಾರಿಯಮ್ಮ ದೇವಸ್ಥಾನ ಕೊಟ್ಟಿರೋದು ಅಲ್ಲ, ನಾನ್ ಮಾಡಿರೋದು ಅವೆಲ್ಲ. ನೋಡಿ ಇದು ಬಂದು ಸಾಂಬಾರು, ಮನೇಲಿ ಮಾಡಿಲ್ಲ ಗೊತ್ತು. ಇದು ಬಂದು ರಸ, ಇದು ಮನೇಲಿ ಮಾಡಿಲ್ಲ ನಂಗೆ ಗೊತ್ತು. ಇದು ಅನ್ನ ಹಪ್ಪಳ, ಇದು ಮನೇಲಿ ಮಾಡಿಲ್ಲ ಗೊತ್ತು. ಇದು ಪಲಾವು, ಇದು ಮನೇಲಿ ಮಾಡಿಲ್ಲ ಗೊತ್ತು. ಇದು ಪಾಯಸ, ಇದು ಮನೇಲಿ ಮಾಡಿಲ್ಲ ಗೊತ್ತು. ನಮ್ಮೂರಲ್ಲಿ 48 ದಿನ ಪೂಜೆ ಐತೆ. ಅದು ಬೇರೆ, ಇದು 48 ದಿನ ಇದ್ರದ್ದು ಮಾರಿಯಮ್ಮ ದೇವಸ್ಥಾನ. ಒಂದು ಅಂದ್ರೆ 48 ದಿನಾನು ಒಂದೊಂದು ಅಲ್ಲ, ಒಬ್ಬೊಬ್ರು ಮನೆಯವರು ಕೊಡ್ತಾರೆ. ದೇವಸ್ಥಾನದ ಇಸ್ಕೊಂಬಂದ್ ಇಟ್ಬಿಟ್ಟು ನಿಜವಾಗ್ಲು ಅದು ದೇವಸ್ಥಾನದಲ್ಲ, ಅದು ಬಂದು ಫಂಕ್ಷನ್ ಡೇ. ನಿಜ ಇದು ಫಂಕ್ಷನ್ ಡೇ. ಇದು ಮಾಡಿದ್ದು ಇದು ಮಾತ್ರ ಅದು ಮಾತ್ರ ದೇವಸ್ಥಾನ ಡೇ. ಇವಾಗ 3 ಅಡಿ ಇದೆಯಾ, ಇನ್ನೂ 3 ಅಡಿ ಆಗ್ಬಿಡ್ತೀಯ. ಆದ್ರೆ ನಮ್ದ ಇಲ್ಲ. ಇಲ್ಲ ಕಣೆ, ನಿಜ ನಂಬಿಲ್ಲ. ನಿಜ ನಂಬಿಲ್ಲ ನಾನು. ಸುಳ್ಳು ಹೇಳ್ಬೇಡ. ನನ್ಗೆ ಗೊತ್ತು. ಹೆಂಗ್ ಗೊತ್ತು? ನೀನ್ ಅಷ್ಟೀಟ ಮಾಡಲ್ಲ ಅಂತ. ಅದೇ ಅಲ್ಲ, ಹೆಂಗ್ ಗೊತ್ತೇಳು? ಅದೇನ್ ಮಾಡಲ್ಲ ಅಂತ ನೀನೇ ಹೇಳ್ತೀಯ.
ಬೆಳಿಗ್ಗೆನಿಂದ ಹೊಟ್ಟೆ ನೋವು ಅಂತ ಸಾಯ್ತಾ ಇದ್ದೆ. ಇವಾಗ ನೀನು ಮಾಡಲ್ಲ ಅಂತ ನನಗೆ ಗೊತ್ತು. ಹೋಗಿ ಸಾಗ್ಲೇ ಹೋಗ್ಲಿ. ನೋಡಿದ್ರಲ್ಲ ಅವ್ರೇನು ಹೇಳಿದ್ರು ಅಂದ್ಬಿಟ್ಟು ಇವಾಗ ಅವ್ರಿಗೆ ಊಟ ಹಾಕೊಟ್ಬಿಟ್ಟು ಎಷ್ಟು ನೋಡಿ ಇವಾಗಲೇ ಟೈಮ್ ಆಗಿದೆ, ಇವಾಗ ಮಲ್ಗೋಣ. ಓಕೆ ಗಾಯ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್. ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಲೈಕ್ ಶೇರ್ ಮಾಡಿ ಗೈಸ್. ಈ ವಿಡಿಯೋದಲ್ಲಿ ಯಾರು ಮಿಸ್ಟೇಕ್ ಆಗಿದ್ರೆ ಸಾರಿ. ಆ ವಿಡಿಯೋ ಏನು ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಹಾಕಿ ಗೈಸ್, ಆ ವಿಡಿಯೋ ಮಾಡ್ತೀರಿ. ಬಾಯ್.